ಸರ್, ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ಹೌದು ಸರ್. ಮಂಡ್ಯ ಜಿಲ್ಲೆಯ ನಾಗರಿಕರಾಗಿ ನಿಮ್ಗೆ ಯಾವೆಲ್ಲ ನಿರೀಕ್ಷೆಗಳಿದೆ? ಸರ್, ಈಗ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ. ಆದ್ದರಿಂದ ಇಲ್ಲಿ ಮಂಡ್ಯ ಲೋಕಸಭಾ ಸದಸ್ಯರು ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಾರೆ. ಆದ್ದರಿಂದ ಕೈಗಾರಿಕೆ ಮೇಲೆ ಮಂಡ್ಯ ಜಿಲ್ಲೆಗೆ ಹೆವಿ ನಿರೀಕ್ಷೆ ಇದೆ ಸರ್. ನಂದಲ್ಲ, ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ನಾಗರಿಕರದ್ದು ಕೈಗಾರಿಕೆ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಆದ್ದರಿಂದ ಮಂಡ್ಯ ಜಿಲ್ಲೆಗೆ ಬೃಹತ್ ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳು ಬರಬೇಕು. ಯಾಕೆ ಅಂದರೆ ಈ ಕಡೆ ಬೆಂಗಳೂರು ಮೈಸೂರಿಗೆ ಕನೆಕ್ಟ್ ಆಗೋದಕ್ಕೆ ರೋಡ್ಗಳು ಇವಾಗ ಚೆನ್ನಾಗಾಗಿದೆ, ಹೈವೇ ಚೆನ್ನಾಗಾಗಿದೆ. ಆದ್ದರಿಂದ ಮಂಡ್ಯ ಸೆಂಟ್ರಲ್ ಇರೋದ್ರಿಂದ ಮಂಡ್ಯಗೆ ಬೃಹತ್ ಕೈಗಾರಿಕೆಗಳನ್ನ ತರಬೇಕು. ಆಮೇಲೆ ಆರೋಗ್ಯದ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಸರ್. ಈಗ ವಿಮೆಗಳು ಆರೋಗ್ಯ ವಿಮೆಗಳನ್ನ ಮಾಡಬೇಕು ಈಗ ಸರ್ಕಾರ. ಮೆಟ್ರೋ ವಿಸ್ತರಣೆ ಆಗಬೇಕು. ಹಾಗೆ ಮಂಡ್ಯದೊಂದು ಸ್ಮಾರ್ಟ್ ಸಿಟಿದೊಂದು ಈ ಪ್ರಸ್ತಾವನೆ ಇದೆ ಸರ್ ಕೇಂದ್ರದಲ್ಲಿ. ಅದು ಆಲ್ರೆಡಿ ಸುಮಾರು ವರ್ಷದಿಂದನೂ ಪ್ರಸ್ತಾವನೆ ಇದೆ. ಮಂಡ್ಯ ಸಿಟಿ ಸ್ಮಾರ್ಟ್ ಸಿಟಿ ಆಗಬೇಕು ಸರ್. ಮಂಡ್ಯ ಸಿಟಿ ಹೌದು ಸರ್, ಖಂಡಿತ ಸರ್. ಆಮೇಲೆ GST ಈಗಿರೋ GSTನ ಮಧ್ಯಮ ವರ್ಗದವರಿಗೆ, ಮಧ್ಯಮದ ವ್ಯಾಪಾರದವರಿಗೆ ಭಾರಿ ಸಮಸ್ಯೆ ಆಗ್ತಾಯಿದೆ ಸರ್ GSTಯಿಂದ. ಆದ್ದರಿಂದ GSTನ ಪರಿಷ್ಕರಣೆ ಮಾಡಬೇಕು ಮುಖ್ಯವಾಗಿ. ಹೋಟೆಲ್ ಮಾಲೀಕರ ಸಂಘದ ಹೋಟೆಲ್ ಮಾಲೀಕರಾಗಿ ಏನು ಹೇಳ್ತೀರಾ ಸರ್? ಹೋಟೆಲ್ ಮಾಲೀಕರಾಗಿ ಏನು ಹೇಳಬೇಕು ಅಂದರೆ, ಹೋಟೆಲ್ದು ಇವಾಗ GSTನೂ ಹೊರೆನೇ ಸರ್. ಅದು GST ಹೆಚ್ಚಿನ ಹೊರೆ ಸರ್. ಇವಾಗ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಎಲ್ಲ ಆಹಾರ ಪದಾರ್ಥಗಳ ಮೇಲೆ GSTಗಳು ಜಾಸ್ತಿ ಆಗಿದ್ದರಿಂದ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ. ನಾವು ಇಲ್ಲಿ ಬಂದ್ಬಿಟ್ಟು ಅದಕ್ಕೆ GST ತೆರಿಗೆ ಹಾಕಿ ಜನಗಳಿಗೆ, ಗ್ರಾಹಕರಿಗೆ ಭಾರಿ ತೊಂದರೆ ಸರ್. ಅದು ನಷ್ಟ ಆಗುತ್ತೆ ಗ್ರಾಹಕರಿಗೆ. ಅದನ್ನು ಪರಿಷ್ಕರಣೆ ಮಾಡ್ಬೇಕು ಸರ್ ಅವರು. ಅನಿಲ್ ಅಪೂರ್ವ ಸರ್. ಮೋದಿ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ನಿಮ್ಮ ನಿರೀಕ್ಷೆಗಳೇನು ಮೋದಿ ಸರ್ಕಾರದಿಂದ? ಏನೋ NDA ಒಕ್ಕೂಟದಲ್ಲಿ ಕರ್ನಾಟಕದಲ್ಲಿ 17 ಸೀಟು BJP, 2 ಸೀಟು ಜಾತ್ಯತೀತ ಜನತಾದಳದಿಂದ, ಒಟ್ಟು 19 ಸೀಟ್ಗಳನ್ನ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ನರೇಂದ್ರ ಮೋದಿಯವರು ಇದು 3ನೇ ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರದ ಕೈಗಾರಿಕಾ ಸಚಿವರಾಗಿ ಕುಮಾರಸ್ವಾಮಿ ಅವರಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೃಷಿಗೆ ಆದ್ಯತೆಯನ್ನು ಕೊಡಬೇಕು. ಶಿಕ್ಷಣದಲ್ಲಿ ಸರ್ಕಾರಿ ಕಚೇರಿ, ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ನಿಟ್ಟಿನಲ್ಲಿ ಉತ್ತಮವಾದಂಥ ಶಿಕ್ಷಣ ಕೊಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಸಾಕಷ್ಟು ಒತ್ತನ್ನು ಕೊಡಬೇಕು. ಜೊತೆಗೆ ಏನು ಆರೋಗ್ಯ ಕೂಡ ಖಾಸಗಿ ವಲಯದಲ್ಲಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರಿ ವಲಯದಲ್ಲಿ ಉತ್ತಮವಾದಂಥ ಆರೋಗ್ಯವನ್ನು ಕೊಡೋದ್ರ ಮುಖಾಂತರ, ಜೊತೆಗೆ ಏನು ಪಕ್ಕದ ಜಿಲ್ಲೆ ಏನು ಬೆಂಗಳೂರಿಗೆ ಹೋಗ್ಬೇಕಾದಂಥ ಯುವಕರು ಉದ್ಯೋಗ ಇಲ್ಲದೇನೆ ಇವತ್ತು ಸಾಕಷ್ಟು ತಾಪತ್ರೆ ಪಡುವಂಥದ್ದಾಗಿದೆ. ಇವತ್ತು ಕೃಷಿ ವಲಯದಲ್ಲೂ ಸಾಕಷ್ಟು ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಇವೆಲ್ಲದರ ಬಗ್ಗೆ ನರೇಂದ್ರ ಮೋದಿಯವರು ಬರೀ ಮಾತನ್ನು ಆಡೋದ್ರ ಮುಖಾಂತರ, ಬರೀ ಮಾತಲ್ಲಿ ಹೊಗಳಿಕೆ ಆಗೋದ್ರ ಮುಖಾಂತರ ಬಡ್ಜೆಟ್ನ ಮಂಡನೆ ಮಾಡಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ಇದೆ. ಈ ಕೂಡಲೇ ಕಾರ್ಯೋನ್ಮುಖರಾಗೋದ್ರ ಮುಖಾಂತರ ಕುಮಾರಸ್ವಾಮಿಯವರು ಈ ಜಿಲ್ಲೆಯ MP ಆಗಿರೋದ್ರಿಂದ, ಮಂತ್ರಿ ಕೂಡ ಆಗಿರೋದ್ರಿಂದ ಉತ್ತಮವಾದಂಥ ಕೆಲಸವನ್ನು ಮಾಡಬೇಕು, ಕೈಗಾರಿಕೆಗಳನ್ನ ತರಬೇಕು. ಸಾಕಷ್ಟು ಜನರು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಅವೆಲ್ಲದರ ಮುಖಾಂತರ ಉದ್ಯೋಗ ಕೊಡೋದ್ರ ಮುಖಾಂತರ, ಕೆಲಸವನ್ನು ಮಾಡೋದ್ರ ಮುಖಾಂತರ ಉತ್ತೇಜನವನ್ನು ನೀಡಬೇಕು. ಬರೀ ಮಾತಿನಿಂದ ಏನು ಪ್ರಯೋಜನ ಆಗೋದಿಲ್ಲ. ಶಿಕ್ಷಣ, ಆರೋಗ್ಯ, ಈ ಬಡ್ಜೆಟ್ನಲ್ಲಿ ಉತ್ತಮವಾದಂಥ ಕೈಗಾರಿಕೆಗಳನ್ನ ಕೊಡೋದ್ರ ಮುಖಾಂತರ ನಿರುದ್ಯೋಗವನ್ನು ಸರಿಪಡಿಸ್ಬೇಕು. ಏನು ಶಿಕ್ಷಣದಲ್ಲಿ ಇರ್ತಕ್ಕಂಥ ತಾರತಮ್ಯವನ್ನು ಹೋಗಲಾಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಆರೋಗ್ಯದಲ್ಲೂ ಅಷ್ಟೇ ಸಾಕಷ್ಟು ಆರೋಗ್ಯದಲ್ಲಿ ಇವತ್ತು ಜನ ತತ್ತರಿಸೋಗ್ತಾ ಇದ್ದಾರೆ. ಇವತ್ತೇನು ನರೇಂದ್ರ ಮೋದಿಯವರು ಆರೋಗ್ಯದಲ್ಲಿ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಅದೇನು ಪ್ರಯೋಜನ ಆಗ್ತಾ ಇಲ್ಲ. ಉತ್ತಮವಾದಂಥ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಕೈಗಾರಿಕೆ, ನಿರುದ್ಯೋಗ ಸಮಸ್ಯೆ ಇವಿಷ್ಟನ್ನು ಮಾಡೋದ್ರ ಮುಖಾಂತರ ಕೃಷಿನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಕೃಷಿ ವಲಯವನ್ನು ಉತ್ತೇಜನ ಮಾಡಬೇಕು. ಏನು ನಮ್ಮ ಕೃಷಿ ವಲಯಕ್ಕೆ ಇಷ್ಟು ಒತ್ತು ಕೊಟ್ಟಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಅದರ ಬಗ್ಗೆ ಈ ಬಡ್ಜೆಟ್ನಲ್ಲಿ ಕಾರ್ಯೋನ್ಮುಖ ಮಾಡಬೇಕು. ಮಾತು ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅಂತ ಈ ಮೂಲಕ ಜಿಲ್ಲೆಯ ಜನತೆ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ. HD ಜಯರಾಮ್ ಅಂತೇಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಸರ್, ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದೆ, ನಿಮ್ಮ ನಿರೀಕ್ಷೆ ಏನು ಸರ್ ಮಂಡ್ಯ ನಾಗರಿಕರು? ಮಂಡ್ಯದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಈ ಸತಿ ಗೆಲ್ಸಿ ಕಳಿಸಿದ್ದೀವಿ. ಆ ರೀತಿ ಇವತ್ತು ಕುಮಾರಸ್ವಾಮಿ ಅವರು ಅದೇ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಗೆ ಅನುದಾನ ತರಬೇಕು, ಮಂಡ್ಯ ಜಿಲ್ಲೆನ ಉಳಿಸ್ಬೇಕು, ಮತ್ತು ಹೊಸ ಕೈಗಾರಿಕೆಗಳನ್ನ ಮಂಡ್ಯ ಜಿಲ್ಲೆಗೆ ತರಬೇಕು. ಮಂಡ್ಯ ಜಿಲ್ಲೆಗೆ ತಂದು ಅಭಿವೃದ್ಧಿ ಮಾಡಿದ್ರೆ ಮಂಡ್ಯ ಜಿಲ್ಲೆ ಇವತ್ತು ಉದ್ಧಾರ ಆಗಬೇಕು ಅಂತಂದರೆ ಇವತ್ತು ಕೇಂದ್ರದಲ್ಲಿ ಒಳ್ಳೆ ಕಾರ್ಯಕ್ರಮನ ಏನು ರೂಪಿಸ್ತಾರೋ ನರೇಂದ್ರ ಮೋದಿ ತಾವಿಂದ ಮಂಡ್ಯ ಜಿಲ್ಲೆಗೆ ತಂದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ.
ಅಂತ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಬಜೆಟಲ್ಲಿ ನಿರೀಕ್ಷೆಗಳು ಬಡವರಿಗೆ ತಾರತಮ್ಯ ಆಗ್ತಾ ಇದೆ. ಆರೋಗ್ಯ ಆಗಲಿ, ಶಿಕ್ಷಣ ಆಗಲಿ, ರೈತರ ಅಭಿವೃದ್ಧಿ ಆಗಲಿ ಎಲ್ಲ ಕುಂಠಿತವಾಗಿ ಸಾಗ್ತಾ ಇದೆ. ಆ ರೀತಿಯಿಂದ ಇವತ್ತು ಹೆಚ್ಚಿನದಾಗಿ ಹೋದ ಬಾರಿ 3,200 ಭತ್ತ ಖರೀದಿ ಮಾಡ್ತಾಯಿದ್ರು ಸೆಂಟ್ರಲ್ ಗೌರ್ಮೆಂಟು. ಇವತ್ತು 2,000ಕ್ಕೂ ಕೇಳೋರು ದಿಕ್ಕಿಲ್ಲ ಇವತ್ತು. ಆದರೆ ಒಂದೇ ಒಂದು ಬಾರಿಗೆ ನರೇಂದ್ರ ಮೋದಿಯವರು ಸುಸ್ತಾಗ್ಬಿಟ್ಟವ್ರೆ. ರೈತರ ಬಗ್ಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ದುಪ್ಪಟ್ಟು ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ಬರೀ ಆಶ್ವಾಸನೆ ಕೊಡ್ತಾವ್ರೆ. ಈ ಆಶ್ವಾಸನೆ ಕೊಡೋದ್ರಿಂದ ಜನಗಳಿಗೆ ಏನೂ ಪ್ರಯೋಜನ ಇಲ್ಲ ಅಂತ ಈ ಮುಖಾಂತರ ಕೇಂದ್ರ ಸರ್ಕಾರದವ್ರಿಗೆ ನಾವು ಒತ್ತಾಯಿಸೋದೇನು ಅಂದರೆ, ಮೊದಲು ರೈತರ ಪರವಾದಂಥ ಕೆಲಸಗಳನ್ನ ಮಾಡಬೇಕು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ರೈತರಿದ್ರೆ ಮಾತ್ರ ಈ ಮುಂದೆ ಜನಜೀವನ, ನೆಮ್ಮದಿ ಜೀವನ ಬದುಕಬೇಕು. ಅಂದರೆ ಇವತ್ತು ರೈತರುಗಳೇ ಇಲ್ಲ ಅಂತಂದರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟು ಏನೂ ಪ್ರಯೋಜನಕ್ಕೆ ಬರಲ್ಲ. ಆ ಒಂದು ದೃಷ್ಟಿಯಿಂದ ಕೃಷಿಗೆ ಒತ್ತು ಕೊಡಬೇಕು, ಆರೋಗ್ಯಕ್ಕೆ ಒತ್ತು ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಬಡ ಜನತೆಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟರೆ ಮಾತ್ರ ನರೇಂದ್ರ ಮೋದಿಯವರು ಅಂತ ಕರಿಬೋದು. ಇಲ್ಲ ಅಂದರೆ ಕರ್ನಾಟಕದಲ್ಲಿ 17 ಜನ MP ಕಳಿಸಿ ಏನೂ ಪ್ರಯೋಜನ ಇಲ್ಲ ಅಂತ ಘಂಟಾಘೋಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಧಿಕ್ಕಾರಕ್ಕೆ ಹೋಗ್ಬೇಕಾಯ್ತದೆ ಅಂತ ನಾನು ಈ ಘಂಟಾಘೋಷವಾಗಿ ಸಾರ್ವಜನಿಕವಾಗಿ ನಾನು ಹೇಳ್ತಾ ಇದ್ದೀನಿ. SK ಶಿವರಾಮ್ ಅಂತ ಅಂದ್ಬಿಟ್ಟು ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.